ಇನ್ನು ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸರ್ಕಾರ ಏನು ಮಾನವೀಯತೆಯ ಆಧಾರದ ಮೇಲೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಆದರೆ ಮನೆ ಕೊಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಕಾನೂನಿನ ತೊಡಕು ಎದುರಾಗುತ್ತೆ. ಸದ್ಯ ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿರುವ ಅಧಿಕಾರಿಗಳು ಸಹ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಖುದ್ದು ಸಚಿವರೇ ಮನೆ ಕೊಡೋದು ಅಷ್ಟು ಸುಲಭದ ಮಾತಲ್ಲ ಅಂದಿದ್ದಾರೆ. ಅರ್ಹತೆಯೇ ಇಲ್ಲದವರಿಗೆ ಮನೆ ಹಂಚಿಕೆಗೆ ಮುಂದಾಯ್ತಾ ಸರ್ಕಾರ? ಕೋಗಿಲು ನಿವಾಸಿಗಳಿಗೆ ಮನೆ ನೀಡಲು ಕಾನೂನಿನ ಮಾನ್ಯತೆ ಇಲ್ವಾ? ಕೋಗಿಲು ಲೇಔಟ್ ಅಕ್ರಮವಾಗಿ ಮನೆ ನಿರ್ಮಿಸಲಾಗಿದೆ ಅಂತ 2 ವಾರದ ಹಿಂದೆ 150 ಮನೆಗಳನ್ನ ಒಡೆದು ಹಾಕಲಾಗಿತ್ತು. ಕೇರಳ ಲಾಬಿ ಹೈಕಮಾಂಡ್ ಒತ್ತಡಕ್ಕೆ ಮಣಿದಿದ್ದ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರಲ್ಲಿ ಅರ್ಹರಿಗೆ ಹೊಸ ಮನೆ ನೀಡೋದಕ್ಕೆ ಮುಂದಾಗಿದೆ. ಆದರೆ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಕೋಗಿಲು ವಿಚಾರದಲ್ಲಿ ಸರ್ಕಾರ ಮಾನವೀಯತೆಯ ಮಾತನಾಡ್ತಿದ್ರೆ, ಅಧಿಕಾರಿಗಳ ವಲಯದಲ್ಲಿ ಮನೆ ನೀಡಲು ಎದುರಾಗುವ ಕಾನೂನು ತೊಡಕುಗಳ ಕುರಿತು ಚರ್ಚೆ ಜೋರಾಗಿದೆ. ಕೆಡವಿದ್ದು 150 ಮನೆ, ಹೊಸ ಮನೆಗೆ ಅರ್ಜಿ ಬಂದಿದ್ದು 250. ಕೋಗಿಲು ಲೇಔಟ್ನಲ್ಲಿ ಸರ್ಕಾರ 150 ಮನೆಗಳನ್ನ ಕೆಡವಿತ್ತು. ಆದ್ರೆ ಈಗ 250ಕ್ಕೂ ಹೆಚ್ಚು ಮಂದಿ ಹೊಸ ಮನೆಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಒಂದೊಂದು ಮನೆಯಿಂದ 2-3 ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆನೋವಾಗಿದೆ. ಇದರ ಜೊತೆಗೆ ಸರ್ಕಾರ ಹೇಳ್ತಿರುವಂತೆ ಅರ್ಹರಿಗೆ ಮನೆ ಕೊಡಲು ಕೂಡ ಹಲವು ಸವಾಲುಗಳು ಎದುರಾಗಿವೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆಶ್ರಯ ಯೋಜನೆಯಡಿ ಮನೆ ಪಡಿಬೇಕು ಅಂದ್ರೆ ಹಲವು ನಿಯಮಗಳಿವೆ. ಆ ನಿಯಮಗಳೇನು ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು, ಫಲಾನುಭವಿ 18 ವರ್ಷ ಮೇಲ್ಪಟ್ಟವರಿರಬೇಕು, ಆಧಾರ್ ಕಾರ್ಡ್, ನಿವಾಸ ಮತ್ತು ಗುರುತಿನ ಪುರಾವೆ ಇರಬೇಕು, ಇನ್ನು 3 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಪ್ರಮಾಣ ಪತ್ರವಿರಬೇಕು, ವಾಸಸ್ಥಳ ದೃಢೀಕರಣಕ್ಕೆ ರೇಷನ್ ಕಾರ್ಡ್ ಅಥವಾ ಮತದಾರರ ಚೀಟಿ ಹೊಂದಿರಬೇಕು. ಇಷ್ಟೆಲ್ಲಾ ನಿಯಮಗಳಿರೋದ್ರಿಂದ ಕೋಗಿಲು ನಿವಾಸಿಗಳಿಗೆ ಪರ್ಯಾಯ ಮನೆ ಕೊಡೋದು ಸುಲಭದ ಮಾತಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಮನೆಗಳನ್ನ ಕೊಡೋದಾಗಿ ಸರ್ಕಾರ ಭರವಸೆ ನೀಡಿದೆ. ಆದರೆ ಕಾನೂನಿನ ಅಡಿಯಲ್ಲಿ ಮನೆಗಳನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದು ಅಧಿಕಾರಿಗಳ ವಾದ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಮನೆ ಕೊಡೋದಾದ್ರೆ ಲಕ್ಷಾಂತರ ಕುಟುಂಬಗಳು ಇದೇ ರೀತಿ ಬೀದಿಯಲ್ಲಿವೆ. ಹೀಗಾಗಿ ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿರೋ ಅಧಿಕಾರಿಗಳು ಕೂಡ ಇದೀಗ ಮುಂದೆ ತಮಗೆ ಸಮಸ್ಯೆ ಆಗದಂತೆ ಹೆಜ್ಜೆ ಇಡ್ತಿದ್ದಾರೆ. ಮನೆ ನೀಡಲು 2 ಷರತ್ತು. ಮನೆ ನೀಡಲು ಜಿಲ್ಲಾಡಳಿತ 2 ಷರತ್ತು ವಿಧಿಸುತ್ತಿದೆ. ಮೊದಲನೆಯ ಷರತ್ತು, ಮನೆ ಪಡೆಯಲು ಆಶ್ರಯ ಯೋಜನೆಯ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ ಹಾಗೂ ಸ್ಥಳೀಯ ಪೊಲೀಸರಿಂದ ಪರಿಶೀಲನೆ ಆಗಲೇಬೇಕೆಂಬ ಷರತ್ತುಗಳನ್ನು ಹಾಕಲು ಮುಂದಾಗಿದ್ದಾರೆ. ಈ ಮಧ್ಯೆ ಕೋಗಿಲು ಲೇಔಟ್ನಲ್ಲಿ ತೆರವಾದ ಮನೆಗಳಲ್ಲಿ ಬಾಂಗ್ಲಾದೇಶದವರಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿರೋದ್ರಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒತ್ತುವರಿ ಮಾಡಿಕೊಂಡವರ ಜನ್ಮ ಜಾಲಾಡಲು ಮುಂದಾಗಿದೆ. ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಸಿರೋ ಕೋಗಿಲು ಲೇಔಟ್ನ ವಸೀಂ ಕಾಲೋನಿ ಹಾಗೂ ಫಕೀರ್ ಲೇಔಟ್ನ ಜನರ ಕುರಿತು ಮಾಹಿತಿ ಸಂಗ್ರಹಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೆ. ಈ ಮಧ್ಯೆ ಜಿಲ್ಲಾಡಳಿತದಿಂದ ಜಿಬಿಎಗೆ ಕೋಗಿಲು ಲೇಔಟ್ ನಿವಾಸಿಗಳ ಪಟ್ಟಿ ಸಲ್ಲಿಕೆಯಾಗಿಲ್ಲ ಅನ್ನೋ ಮಾಹಿತಿನೂ ಸಿಕ್ಕಿದೆ. ಜಿಬಿಎಗೆ ನಿವಾಸಿಗಳ ಮಾಹಿತಿ ಸಲ್ಲಿಕೆಯಾದ ನಂತರ ಮನೆ ನೀಡೋ ವಿಚಾರ ಫೈನಲ್ ಆಗಲಿದೆ. ಹಾಗಾಗಿ ಯಾರಿಗೆ ಮನೆ ನೀಡಬೇಕು, ಯಾರಿಗೆ ಮನೆ ನೀಡಬಾರದು ಅನ್ನೋ ಗೊಂದಲದಲ್ಲಿ ರಾಜ್ಯ ಸರ್ಕಾರವಿದೆ. ಈ ಬಗ್ಗೆ ಮಾತನಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ, ಸುಮ್ನೆ ಮನೆ ಕೊಡೋಕ್ಕಾಗಲ್ಲ, ಎಲ್ಲವನ್ನೂ ಪರಿಶೀಲಿಸಬೇಕು ಅಂದಿದ್ದಾರೆ. ಕೊಟ್ಟಿವಿ, ಎಲ್ಲಿ ಕೊಟ್ಟು ಚರ್ಚೆ ಆಗಬೇಕು. ಇನ್ನು ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡ್ಲಿಕ್ಕಾಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು 200 ಜನಕ್ಕೆ ಜಾಗ ಹುಡುಕ್ಬೇಕು. ಅವ್ರಿಗೆ ಎಲ್ಲ ಸಮಸ್ಯೆ ಇದೆ. ನಾವು ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡ್ಲಿಕ್ಕೆ ಕಷ್ಟ, ಸಮಸ್ಯೆ ಇದೆ. ಆದರೂ ಅವರಿದ್ರೆ ನೀವು ಹೇಳಿದಲ್ಲ, ಅವರಿದ್ರೆ ಎಲಿಜಿಬಿಲಿಟಿ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಒತ್ತುವರಿ ತೆರವುಗೊಳಿಸಿದ ಸ್ಥಳದಲ್ಲಿ ಮತ್ತೆ ತಲೆ ಎತ್ತಿದ ಟೆಂಟ್ಗಳು. ಸದ್ಯ ಈ ನಡುವೆ ಅಕ್ರಮ ಒತ್ತುವರಿ ತೆರವು ನಡೆದ ಜಾಗದಲ್ಲಿ ಮತ್ತೆ ಟೆಂಟ್ಗಳು ತಲೆ ಎತ್ತಿವೆ. ನಮಗೂ ಹೊಸ ಮನೆ ಸಿಗಬೇಕು ಅಂತ ಒತ್ತಾಯಿಸಿರೋ ಅಕ್ರಮ ನಿವಾಸಿಗಳು ಸುಮಾರು 70ಕ್ಕೂ ಹೆಚ್ಚು ಟೆಂಟ್ಗಳನ್ನ ಹಾಕಿದ್ದಾರೆ. ಸಾಮೂಹಿಕವಾಗಿ ಊಟ ಸಿದ್ಧಪಡಿಸಿ ಸ್ಥಳದಲ್ಲೇ ತಂಗಿದ್ದಾರೆ. ನಮ್ಮ ಹತ್ರ ಜಾಗದ ದಾಖಲೆಗಳಿಲ್ಲ, ಹಾಗೆ ಸುಮ್ಮನೆ ಇಲ್ಲಿ ಮನೆ ಕಟ್ಕೊಂಡಿದೀವಿ, ಇರೋದಕ್ಕೊಂದು ಜಾಗ ಕೊಟ್ರೆ ಸಾಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಬೇರೆ ಜಾಗ ಇಲ್ವಲ್ಲ ಹೋಗೋಕ್ಕೆ, ಅದರಿಂದ ಎಲ್ಲರೂ ಅವ್ರವ್ರ ಜಾಗದಲ್ಲಿ ಒಂದು ತಾಡ್ಪಲ್ ಹಾಕ್ಕೊಂಡು ಮಲಗಿದ್ದಾರೆ ಜನ. ಬಂದಿದ್ರಲ್ಲ, ಫಸ್ಟ್ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ರು, ಆಮೇಲೆ DK ಶಿವಕುಮಾರ್ ಸರ್ ಅವರು ಬಂದಿದ್ರು, ನಿನ್ನೆ R ಅಶೋಕ್ ಅವರು ಬಂದಿದ್ರು. ಬಂದು ಮಾತಾಡಿಸಿ ಹೋಗಿದ್ದಾರೆ. ನಮಗಂತೂ ಇಲ್ಲ, ಎಲ್ರಿಗೂ ಅಲ್ಲಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರಂತೆ.
ಎಲ್ಲಿಂದ ಬಂದಿದ್ದೀರಾ ಏನು ಎಂಥದ್ದು ಅಂತ. ಬಾಂಗ್ಲಾದೇಶವ್ರು ಇಲ್ಲಿ ಯಾರೂ ಇಲ್ಲ. ಹೀಗೆ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದವರಿಗೆ ಹೊಸ ಮನೆ ನೀಡೋ ಸರ್ಕಾರದ ನಡೆ ವಿಪಕ್ಷಗಳನ್ನ ಕೆರಳಿಸಿದೆ. ಈ ನಡುವೆ ಹೊಸ ಮನೆಗೆ ಫಲಾನುಭವಿಗಳನ್ನ ಗುರುತಿಸೋದೇ ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ. ಕಿರಣ್ ಸೂರ್ಯ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.